ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದಂಥ ಐವನ್ ಡಿಸೋಜರ್ ಅವರ ಪತ್ರಿಕಾಗೋಷ್ಠಿ. ಈ ಗೋಷ್ಠಿಗೆ ಆಗಮಿಸಿದಂಥ ಮಾಧ್ಯಮದ ಒಂದು ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಿಂದ ಅನಿಲ್ ಕುಮಾರ್ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ವಿಚಾರ ಏನಿತ್ತು ಅಂದರೆ, ಮಂಗಳೂರಿನಲ್ಲಿ ಶುದ್ಧ ಕುಡಿಯುವ ನೀರು ಕೊಡಲಿಕ್ಕೆ ನಾವು ಇಲ್ಲೇ ಒಂದು ಕಡೆ ಶುದ್ಧ ಕುಡಿಯುವ ನೀರು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಪ್ರವೀಣ್ ಚಂದ್ರ ಆಳ್ವಾರವರು ಅವರ ಹಿಂದಿನ ವಿರೋಧ ಪಕ್ಷ ನಾಯಕರಾಗಿದ್ದರು. ಅವರು ಹೇಳಿದರು, STPಯ ನೀರುಗಳೆಲ್ಲ ಇವತ್ತು ನದಿಗಳಿಗೆ ಸೇರ್ತಾ ಇದೆ, ತೋಡುಗಳಿಗೆ ಸೇರ್ತಾ ಇದೆ, ಹಾಗಾಗಿ ಕುಡಿಯುವ ನೀರು ಕಲುಷಿತಗೊಂಡಿದೆ. ಇದು ಸರಿಯಾದ ಸಮಯ, ಕಲುಷಿತ ನೀರನ್ನು ಪ್ಯೂರಿಫೈ ಮಾಡಿ ಶುದ್ಧ ಕುಡಿಯುವ ನೀರು ಕೊಡುವಂತಹ ಸರಿಯಾದ ಸಮಯದಲ್ಲಿದ್ದೇವೆ, ಇದನ್ನು ಅಪ್ಗ್ರೇಡ್ ಮಾಡಬೇಕು ಅಂತ ಒತ್ತಾಯ ಮಾಡಿದರು. ನಾನು ಆ ಸಭೆಯಲ್ಲಿ ಉಪಸ್ಥಿತನಿದ್ದೆ. ನಮ್ಮ ಪಕ್ಷದ 14 ಕಾರ್ಪೊರೇಟರು ಪ್ಲಸ್ 5 ಜನ ನಾಮಿನೇಟ್ಸ್ ಕಾರ್ಪೊರೇಟರು, 19 ಜನ ಇದರ ಬಗ್ಗೆ ಒಂದು ರೂಲಿಂಗ್ ಕೊಡಿ ಅಂತ ಮೇಯರಿಗೆ ಕೇಳಿದರು. 2 ಬಾರಿ ಬಾವಿಗೆ ಇಳಿದರು. ಆದರೂ ಮೇಯರ್ ಅವರು, ಇಲ್ಲ ನಾವು ಶುದ್ಧ ಕುಡಿಯುವ ನೀರು ಕೊಡ್ತೇವೆ, ತನಿಖೆ ಮಾಡೋದು ಅವಶ್ಯಕತೆಯೇ ಇಲ್ಲ, ನೀವು ಬೇಕಾದರೆ ಟೆಸ್ಟ್ ಮಾಡಿ, ಇದೆಲ್ಲ ಸುಳ್ಳು ಆರೋಪ, ಇದೆಲ್ಲ ನೀವು ರಾಜಕೀಯ ಮಾಡ್ತೀರಿ ಅಂತ ಹೇಳಿ ಮತ್ತೊಂದು ರೂಲಿಂಗನ್ನು ಕೊಟ್ಟು. ಏನು ರೂಲಿಂಗ್ ಅಂದರೆ, ನಾವು ಮೊದಲು ಹೋಗಿ ನೋಡಿ ಬರ್ತೇವೆ, ಸರಿ ಇಲ್ಲದಿದ್ದರೆ ಮತ್ತೆ ತನಿಖೆ ಮಾಡುವ ಅಂತ ಹೇಳಿದರು. ನಾನು ಸಲಹೆ ಕೊಟ್ಟೆ, ಒಬ್ಬ ರಾಜ್ಯದ ಪ್ರತಿನಿಧಿಯಾಗಿ ಆ ಮೀಟಿಂಗಲ್ಲಿ ಉಪಸ್ಥಿತರಿದ್ದು, ನೋಡಿ ಎರಡೂ ಕಡೆಯವರು ಈ ಬಗ್ಗೆ ಮಾತಾಡ್ತಾರೆ. ಆಡಳಿತ ಪಕ್ಷದವ್ರದ್ದು ಈ ಬಗ್ಗೆ ತಕರಾರಿದೆ, ವಿರೋಧ ಪಕ್ಷದವ್ರದ್ದು ಇದೆ. ಒಂದು ಸತ್ಯಶೋಧನಾ ಸಮಿತಿ ಮಾಡಿ ಏನಾಗಬೇಕು, ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳಿದ್ದು. ಯಾವುದೇ ಕಾರಣಕ್ಕೂ ಸತ್ಯಶೋಧನಾ ಸಮಿತಿ ಅಗತ್ಯ ಇಲ್ಲ. ಪ್ರೇಮನಾಥ್ ಅಂತ ಸೀನಿಯರ್ ಕಾರ್ಪೊರೇಟರ್ ಅದನ್ನು ಡಿಫೆಂಡ್ ಮಾಡಿದರು. ನಾವು ಆಡಳಿತ ಅವರ ಕೈಯಲ್ಲಿದೆ, ರೂಲಿಂಗ್ ಕೊಡಬೇಕಾದವರು ಅವರು, ಶುದ್ಧ ನೀರು ಕೊಡಬೇಕಾದ ಜವಾಬ್ದಾರಿ ಆಡಳಿತ ಪಕ್ಷದ್ದು. ನಾವು ನಮ್ಮ ವಿಚಾರವನ್ನು ಸದನದ ಒಳಗೆ ತಗೊಂಡೆವು. ಹೊರಗಡೆ ಬಂದು ನಾವು ನಮ್ಮ ಕಾಂಗ್ರೆಸ್ ಪಕ್ಷದ 14 ಸದಸ್ಯರು 19 ಸದಸ್ಯರು ನನ್ನನ್ನು ಸೇರಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿ, ನಾವು ಎಲ್ಲ STPಗಳಿಗೆ ಎಲ್ಲೆಲ್ಲಿ ಕಲುಷಿತ ನೀರು ಕೊಡ್ತಾ ಇದ್ದಾರೆ ಇದನ್ನು ಪರಿಶೀಲನೆ ಮಾಡಿ, ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ, ನಾವು ಎಕ್ಸ್ಪರ್ಟ್ಗಳನ್ನು ಇಬ್ಬರನ್ನು ಕರ್ಕೊಂಡೋಗಿ ಚರ್ಚೆ ಮಾಡಿ, ನೀರು ಎಲ್ಲಿ ಕಲುಷಿತ ಹೋಗ್ತಾ ಇದೆ ಅಂತ ನಮಗೆ ಗೊತ್ತಿತ್ತು, ಆ ನೀರನ್ನು ತೆಗೆದು ಸ್ಯಾಂಪಲ್ಸನ್ನು ತೆಗೆದು ಫಿಶರೀಸ್ನಲ್ಲಿ ಅದನ್ನು ಟೆಸ್ಟ್ ಮಾಡಿಸಿ ರಿಪೋರ್ಟನ್ನು ಪಡೆದು ಒಂದು ರೀತಿಯ ವರದಿಯನ್ನು ನಾವು ಅನಿಸಿದ್ದನ್ನು ರಾಜ್ಯದ ಮುಖ್ಯಮಂತ್ರಿಗಳು 17 ತಾರೀಕಿಗೆ ಬರ್ತಾರೆ. ಆ ದಿವಸ ನಾವು ಸತ್ಯಶೋಧನಾ ವರದಿಯನ್ನು ಅವರಿಗೆ ಸಬ್ಮಿಟ್ ಮಾಡ್ತೇವೆ ಅಂಥೇಳಿ ತೀರ್ಮಾನ ತೆಗೆದುಕೊಂಡಿದ್ದೆವು. ಆ ಪ್ರಕಾರ ಇವತ್ತು ಮೊನ್ನೆ 17 ತಾರೀಕಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಮಂಗಳೂರಿಗೆ ಭೇಟಿ ನೀಡಿದಾಗ ನಾವು ಎಷ್ಟು ಜನ ಕಾರ್ಪೊರೇಟ್ ಉಪಸ್ಥಿತರಿದ್ದೇವೋ, ಇನ್ಕ್ಲೂಡಿಂಗ್ ಮಂಜುನಾಥ್ ಭಂಡಾರಿ ಅವರು, ನಮ್ಮ MLCಗಳು, ಅವರು ಕೂಡ ಸದಸ್ಯರು, ನಾವು ಸೇರಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾಯರಿಗೆ ನಾವು ಈ ಒಂದು ಸತ್ಯಶೋಧನಾ ವರದಿಯನ್ನು ನೀಡಿದ್ದೇವೆ. ಅದರ ಪ್ರತಿಯನ್ನು ನಾವು ನಿಮ್ಮ ಕೈಗೆ ಇವತ್ತು ನೀಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಯಾವುದೇ ವಿಚಾರವನ್ನು ಎತ್ತಿ ಅದನ್ನು ಅಲ್ಲಿಗೆ ಬಿಡುವುದಕ್ಕಂಥ ಜಾಯಮಾನ ನಮ್ಮದಲ್ಲ. ಯಾವುದಾದ್ರೂ ವಿಚಾರ ತೆಗೆದುಕೊಂಡ್ರೆ ಅದು ಒಂದು ತಾರ್ಕಿಕ ಹಂತಕ್ಕೆ ತಲುಪಬೇಕು. ಅದರಲ್ಲಿ ಸತ್ಯಾಂಶ ಇದ್ದರೆ ಅದನ್ನು ಸತ್ಯಾಂಶವನ್ನು ಒಪ್ಪಿಕೊಳ್ಬೇಕು, ನ್ಯೂನತೆಗಳಿದ್ದರೆ ಅದನ್ನು ಸರಿ ಮಾಡಬೇಕು. ಹಾಗಾಗಿ ನಾವು ರಾಜ್ಯದ ಮುಖ್ಯಮಂತ್ರಿಗಳಿಗೆ 2-3 ಸಲಹೆಗಳನ್ನು ಕೊಟ್ಟಿದ್ದೇವೆ, ಉಸ್ತುವಾರಿ ಸಚಿವರಿಗೆ ಕೊಟ್ಟಿದ್ದೇವೆ. ಇವತ್ತು ಹೊಸ ಕಮಿಷನರು ಚಾರ್ಜ್ ತಗೊಂಡಿದ್ದಾರೆ, ನನ್ನ ಕಚೇರಿಗೆ ಬಂದಿದ್ದರು.
ಅವರಿಗೆ ಕೂಡ ಈ ಒಂದು ಪ್ರತಿಯನ್ನು ಕೊಟ್ಟಿದ್ದೇನೆ ಮತ್ತು ಅವರಿಗೆ ಸಂಕ್ಷಿಪ್ತವಾಗಿ ಏನೆಲ್ಲ ನ್ಯೂನತೆಗಳಿದೆ ಇದನ್ನು ನಾವು ಅವರ ಗಮನಕ್ಕೆ ತಂದಿದ್ದೇವೆ. ತನಿಖೆ ಮಾಡ್ತೇನೆ, ಸ್ಟಡಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾವು ಉಸ್ತುವಾರಿ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪ್ರಮುಖವಾದ 2 ವಿಚಾರಗಳನ್ನು ಹೇಳಿದ್ದೇವೆ. ಅದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದು, ಇವತ್ತು ಕಾವೂರಿನಲ್ಲಿ ಒಂದು STP ಇದೆ. STP ಕಾವೂರಿನಲ್ಲಿ ಇರುವಂಥದ್ದು ಇದು MSEZ ಅವರು ಅದನ್ನು ನಿರ್ವಹಣೆ ಮಾಡ್ತಾರೆ. ಇವತ್ತು ಅದು ಭಾಳ ಪ್ರೊಫೆಷನಲಿ ಅವರು ಅದನ್ನು ನಿರ್ವಹಣೆ ಮಾಡ್ತಾರೆ ಮತ್ತು ಆ ನೀರು ಅವರು MRPಯಲ್ಲಿ ಕೊಡ್ತಾರೆ. ನನಗೆ ಗೊತ್ತಿದ್ದ ಹಾಗೆ ಟ್ರೀಟೆಡ್ ವಾಟರ್ ಕೊಡ್ತಾರೆ. ಅದು ಅವರಿಗೆ ಭಾಳ ಅವಶ್ಯಕತೆ ಇದೆ. ನಾವು MRPL ಅಧಿಕಾರಿಗಳ ಜೊತೆ ಮಾತಾಡಿ ನಾವು ಏನು ಹೇಳಿದ್ದೇವೆ ಅಂದರೆ MRPL ಅವರಿಗೆ ಇನ್ನೂ ನೀರಿನ ಅವಶ್ಯಕತೆ ಇದೆ, ಟ್ರೀಟೆಡ್ ವಾಟರ್ ಅವಶ್ಯಕತೆ ಇದೆ. ಅವರು ಇವತ್ತು ಏನು ಮಾಡ್ತಾರೆ, ಸಮುದ್ರದ ಈ ಸಾಲ್ಟ್ ವಾಟರ್ನ ತೆಗೆದು ಡಿಸಲಿನೇಷನ್ ಮಾಡ್ತಾರೆ. ಅದು ವೆರಿ ಎಕ್ಸ್ಪೆನ್ಸಿವ್. ಅದು ಅವರಿಗೆ ನಾವು AMR ಡ್ಯಾಮಿಂದ ತಗೊಳ್ತಾರೆ. ಈ ಕುಡಿಯುವ ನೀರಿಗಿಂತಲೂ ಜಾಸ್ತಿ ಕಾಸ್ಟ್ ಅವರಿಗೆ ಆಗ್ತದೆ. ಅದಕ್ಕಾಗಿ ನಮ್ಮದು ಈಗ ಪಚ್ಚನಾಡಿ STP ಮತ್ತು ಬಜಾಲ್ STP ಮತ್ತು ಮಧ್ಯದಲ್ಲಿರುವ STP ಮುಚ್ಚೂರಿನಲ್ಲಿರುವ ಈ 3 STPಗಳ ನಿರ್ವಹಣೆಯನ್ನು MRPL ಅವರಿಗೆ ಕೊಟ್ಟರೆ, ಅವರು ಸರ್ಕಾರ ಬಯಸಿದರೆ ದೇ ಮೇ ಅಕ್ಸೆಪ್ಟ್ ಇಟ್. ಭಾಳಷ್ಟು ದುಡ್ಡು ಉಳಿತದೆ, ಭಾಳಷ್ಟು ಅವರಿಗೂ ಕೂಡ ಅದು ಸಹಾಯ ಆಗ್ತದೆ ಮತ್ತು ನಾವು ಅದನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ನಮ್ಮದು ಒತ್ತಾಯ ಇದೆ. ಈಗ ಕಾವೂರು ಇದಕ್ಕೆ 30% ವಿಲ್ ಬಿ ಸ್ಪೆಂಟ್ ಬೈ ULB ಅಂದರೆ ಕಾರ್ಪೊರೇಷನು, 70% ಬೈ ದಿ ಅಂದರೆ ಯಾರು ತೆಗೆದುಕೊಳ್ತಾರೆ, ಕಾರ್ಖಾನೆಗಳು, ಕಂಪನಿಗಳು ತಗೊಳ್ತಾರೆ. ಅದಕ್ಕಾಗಿ ನಾನೇನು ಹೇಳ್ತೀನಿ, 70-30 ಕೊಟ್ಟರೂ ಪರವಾಗಿಲ್ಲ. ದೇ ವಿಲ್ ಮೇಂಟೈನ್ ದಿ STPs ವೆರಿ ವೆಲ್. ಇವತ್ತು ಕಲುಷಿತ ನೀರು ಯಾಕೆ ಬಂತು ಅಂತ ನಾವು ಕೇಳಿದರೆ, ಇದು ಒಂದು ಮುಚ್ಚೂರು ಅಂದರೆ ಮಧ್ಯದಲ್ಲಿರುವ ಕಲುಷಿತ ನೀರು, ಚೇಳಾರಿನಲ್ಲಿರುವ ಕಲುಷಿತ ನೀರನ್ನು ಪ್ಯೂರಿಫೈ ಮಾಡುವ ಒಂದು ವೆಟ್ ವೆಲ್ STP. ಈ STP ನೋಡಿ ನೀರುಂಟಾ? ಇನ್ಪುಟೇ ಇಲ್ಲ, ನೀರೇ ಇಲ್ಲ, ಝೀರೋ. ಇದು ಮಧ್ಯ ಚೇಳಾರು ಮಧ್ಯ ಝೀರೋ. ಈ ಟ್ಯಾಂಕಲ್ಲಿ ನೀರು ಹೀಗೆ ರೌಂಡ್ ಹೋಗಿ ಅದು ಟ್ರೀಟೆಡ್ ವಾಟರ್ ಪ್ಯೂರಿಫೈ ಆಗಿ ಹೋಗಬೇಕು. ಇದು ಕೊನೆಯ ಸ್ಟೆಪ್. ಇದಕ್ಕೆ ನೀರೇ ಬರ್ತಾ ಇಲ್ಲ. ಮತ್ತೆ ಅಲ್ಲಿ ಇನ್ನೊಂದು ವೆಟ್ವೆಲ್ ಯಾವುದು ಹೋಗಿದ್ದು ನಾವು, ಮುಚ್ಚೂರಿನಲ್ಲಿ ವೆಟ್ವೆಲ್ಲಲ್ಲಿ ಪಂಪ್ ಹಾಳಾಗಿ 1 ತಿಂಗಳಾಯಿತು. ಆ ಪಂಪ್ಗಳು ಹಾಳಾಗಿ, ಆ ಪಂಪ್ಗಳಿಗೆ ರಿಪೇರಿ ಮಾಡಲಿಕ್ಕೆ ಇಲ್ಲ. ಮತ್ತೆ ಇಲ್ಲಿಯ ನೀರು ಸೀದಾ ಕಂಡಿಗೆ ಅಂತ ಹೇಳುವ ಒಂದು ಕೆರೆಗೆ ಹೋಗಿ, ಕಂಡೇವು ಕೆರೆಗೆ ಹೋಗಿ, ಆ ಕೆರೆಯಲ್ಲಿ ಅದು ಸ್ಟೋರ್ ಆಗಿ, ಕೆಂಡೇವು ಹತ್ತಿರ ಒಂದು ದೇವಸ್ಥಾನ ಇದೆ. ಅವರು ವರ್ಷಂಪ್ರತಿ ಮೀನು ಹಿಡಿಯುವಂಥ ಒಂದು ಸಂಪ್ರದಾಯ ಇದೆ, ಧಾರ್ಮಿಕ ಸಭೆ ಯಾತ್ರೆ. ಅವರು ಹೇಳ್ತಾರೆ ಅದಕ್ಕೆ 1/4 ಲೀಟರ್ ರೋಗ ಬರ್ತದೆ. ಆ ನೀರು ಹೋಗಿ ಸೀದಾ ನಂದಿನಿ ರಿವರ್ಗೆ ಸೇರ್ತದೆ. ನಾವಲ್ಲಿ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ನಾವು ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಪೊಲ್ಯೂಷನ್ ಬೋರ್ಡ್ ಅವರಲ್ಲಿ ಹೋಗಿದ್ದಾರೆ. ಪೊಲ್ಯೂಷನ್ ನಮ್ಮದು ಹೋದ ಸುದ್ದಿ ತಿಳಿದು ಪೊಲ್ಯೂಷನ್ ಬೋರ್ಡ್ ಅವರು ಆ ಟೆಂಪಲ್ನವರ ಕಂಪ್ಲೇಂಟ್ ತಗೊಂಡು ಅಲ್ಲಿ ಹೋಗಿ ನೀರಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ. ನಗರ ಪಾಲಿಕೆ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿದ್ದಾರೆ. ನಗರ ಪಾಲಿಕೆ ಅಧಿಕಾರಿಗಳು ಕಲೆಕ್ಟ್ ಮಾಡಿದ ಸ್ಯಾಂಪಲ್ಗೆ ಮಹಾಜರಿಗೆ ದಸ್ಕತ್ ಹಾಕಲಿಕ್ಕೆ ರಿಫ್ಯೂಸ್ ಮಾಡಿದ್ದಾರೆ. ಇಸ್ ಇಟ್ ನಾಟ್ ಎ ವಯೋಲೇಷನ್ ಆಫ್ ದೇರ್ ಡ್ಯೂಟಿ? ಯಾರು ಅಂತ ಫೈಂಡ್ ಔಟ್ ಮಾಡಬೇಕು. ಐ ಹ್ಯಾವ್ ಎ ರಿಪೋರ್ಟ್ ವಿತ್ ಮೀ. ಕಂಡೇವು ಕೆರೆ ರಿಪೋರ್ಟ್ ನೋಡಿ, ನೀರು ಕಾಣೋದಿಲ್ಲ, ಕಲುಷಿತ ನೀರು ಕಾಣ್ತದೆ. ಇದು ವಿಷ. ಅಂದರೆ ನಮ್ಮದು ಕಂಪ್ಲೇಂಟ್ ಅಲ್ಲ, ಸರಿ ಮಾಡೋದಿಲ್ಲ. ಯಾಕೆ ಒಪ್ಪುವುದಿಲ್ಲ? ಯಾಕೆ
ಸರಿ ಮಾಡಲಿಕ್ಕೆ ಪ್ರಯತ್ನ ಏನು ಮಾಡಿದ್ದೀರಿ? ನಿಮ್ಮ ಉದ್ದೇಶ ಏನು? ಎಲ್ಲ ತೋಡುಗಳಲ್ಲಿ ಕಲುಷಿತ ನೀರು. ಈ ಜಪ್ಪಿನ ಮಗರಿಗೆ ಹೋದೆವು ನಾವು. ರಾಜ ಕಾಲುವೆಯನ್ನು ಮುಖಲ್ ಮಾಡಲಿಕ್ಕೆ ನೋಡ್ಲಿಕ್ಕೆ ಆಗೋದಿಲ್ಲ. ಹಿಂದೆಲ್ಲ ಮನೆ ಕಟ್ಟಿಕೊಂಡು ಬಟ್ಟೆ ಒಗೆದು ಸ್ನಾನ ಮಾಡ್ತಾ ಇದ್ರು ಅದೇ ತೋಡಲ್ಲಿ, ಆ ರಾಜ ಕಾಲುವೆಯಲ್ಲಿ. ಮ್ಯಾನ್ಯುವಲನ್ನು ಕಟ್ ಮಾಡೋದು, ತೋಡಿಗೆ ಬಿಡೋದು. ಇವತ್ತಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವು ಕೇಳಿದರೆ ನಿಮ್ಮ ಕಾಲದಲ್ಲಿ ಇರಲಿಲ್ವಾ? ದಟ್ ವಾಸ್ ದ ರಿಪ್ಲೈ ಆಫ್ ದಿ ರೂಲಿಂಗ್ ಪಾರ್ಟಿ ಮೆಂಬರ್ಸ್. ನಿಮ್ಮ ಕಾಲದಲ್ಲಿ ಇರಲಿಲ್ವಾ? ಹೌದಪ್ಪ, ನಮ್ಮ ಕಾಲದಲ್ಲಿ ಇತ್ತು. ಆವಾಗ ಸ್ನಾನ ಮಾಡ್ತಾ ಇದ್ರು ರಾಜ ಕಾಲುವೆಯಲ್ಲಿ, ಮೀನು ಹಿಡಿತಾ ಇದ್ರು, ಬಟ್ಟೆ ಒಗೆಯ್ತಾ ಇದ್ರು. ಇವತ್ತು ನೀವು ಹೋಗಿ 5 ವರ್ಷದ ಹಿಂದಿನ ಕತೆ ನಾನು ಹೇಳೋದು. ನಾನು ಇಲ್ಲಿ ಬೆಳೆದವನು, ತೋಡು ಹೇಗಿದೆ ಅಂತ ನೋಡಿದ್ದೇನೆ. ಈಗ 5 ವರ್ಷದ ಪರಿಸ್ಥಿತಿ ಇಲ್ಲ. ತೋಡಲ್ಲಿ ನೀರು ಹೋಗ್ತಾ ಇದೆ. ನೀರು ಹೋಗೋದು ಬಿಟ್ಟು ಕಲುಷಿತ ನೀರು ಡ್ರೈನೇಜ್ ಹೋಗ್ತಾ ಇದೆ. ಸರಿ ಮಾಡಬೇಕಾದ ಜವಾಬ್ದಾರಿ ನಿಮ್ದಲ್ವಾ? ಅಪ್ಗ್ರೇಡೇಷನ್ ಬೇಡವಾ? ಮತ್ತೊಂದು ಪ್ರಶ್ನೆ ಎತ್ತಿತ್ತು. ಪ್ರವೀಣ್ ಚಿತ್ರಾಳವರು ಹೇಳಿದರು 50% ಆಫ್ ದಿ ವಾಟರ್ ರಾ ವಾಟರ್ ಕೊಡ್ತಾ ಇದ್ದೀರಿ, ಓನ್ಲಿ ಪ್ರಿಲಿಮಿನರಿ ಟ್ರೀಟೆಡ್ ಕೊಡ್ತಾ ಇದ್ದೀರಿ, ಸೆಕೆಂಡರಿ ಟ್ರೀಟ್ಮೆಂಟ್ ಇಲ್ಲ. ಇಲ್ಲ, ಸರಿ ಉಂಟು ಅಂದರು. ನಾವು ಇದೇ ಬೆಂದೂರುವೆಲ್ಲಿನ ಪಂಪ್ ಹೌಸ್ಗೆ ಹೋದೆವು, ಟ್ರೀಟ್ಮೆಂಟ್ ಪ್ಲ್ಯಾಂಟಿಗೆ. ಎಲ್ಲಿಂದ ನೀರು ಬರ್ತದೆ ಫಸ್ಟ್ ಟ್ರೀಟ್ಮೆಂಟ್ ಆಗಿ ಆ ನೀರನ್ನು ಕಲೆಕ್ಟ್ ಮಾಡಿದೆವು. ನಾವು ಕಲೆಕ್ಟ್ ಅಲ್ಲ, ಅಲ್ಲಿ ಅಧಿಕಾರಿಗಳು ಕಲೆಕ್ಟ್ ಮಾಡಿ ಕೊಟ್ಟರು. ನಾವು ಅಲ್ಲಿ ಬಗ್ಲಿಕ್ಕೆ, ಆ ತೋಡೊಳಗೆ ಹೋಗ್ಲಿಕ್ಕೆ ಪರಿಸ್ಥಿತಿ ಇಲ್ಲ. ಕೊಟ್ಟು ಸೀಲ್ ಮಾಡಿಕೊಂಡೋಗಿ ಫಿಶರ್ಸಿ ಕೊಟ್ಟೆವು. ಇದರಲ್ಲಿ ನಿಮಗೆ ರಿಪೋರ್ಟ್ ಇದೆ. ಆ ನೀರು ಕುಡಿಯಲಿಕ್ಕೆ ಅಸಾಧ್ಯ, ಕುಡಿಬಾರ್ದು ಅಂತ ರಿಪೋರ್ಟ್ ಕೊಟ್ಟಿದ್ದಾರಲ್ಲ. ನಾನೇನಾದರೂ ದೊಡ್ಡ ಬೀದಿಯಲ್ಲಿ ಚರ್ಚೆ ಮಾಡಿದರೆ ಜನರು ನನ್ನ ಮನೆಗೆ ಬಂದರು. ಆ ಸ್ಥಿತಿ ಇದೆ ಇವತ್ತು. ಅಬ್ಸಲ್ಯೂಟ್ಲಿ ನೋ ಚಾನ್ಸ್. ಈ ಥರದ ನೀರು ಕೊಡುವಂಥ ಪ್ರಮೇಯ ಬರಲಿಕ್ಕೇ ಕೂಡ್ದು. ಅಪ್ಗ್ರೇಡ್ ಮಾಡಿ. ಮತ್ತು ನೀವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ನೀರು ಏನಾಗೋದು? ಆಮ್ಲ, ಸುಣ್ಣ, ಆಲಂ ಅಂತ ಮತ್ತೆ ಎಂಥದ್ದು, ಕ್ಲೋರಿನ್ ಎಲ್ಲ. ಅದು ಓಲ್ಡ್ ಸಿಸ್ಟಮ್, ಬ್ರಿಟಿಷರ ಕಾಲದ್ದು. ಸುಣ್ಣ ಕೇಳಿದೆ, ಸುಣ್ಣ ಉಂಟ ಮರ? ಇಲ್ಲ, ನಾಳೆ ಬರ್ತದೆ. ಇವತ್ತು ಹಾಗೆ. ಸಿ, ಯು ಆರ್ ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ. ಮಧ್ಯದ್ದು ಒಂದು STP ಇದೆ, ನೀವು ಒಮ್ಮೆ ವಿಸಿಟ್ ಮಾಡಬೇಕು. ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ನಾನು. ನಾಳೆನೂ ಬೇಕಾದರೆ ಹೋಗೋಣ. ನಾಳೆ ನಾನಿಲ್ಲ, ನಾನು ನಾಡ್ದಿಲ್ಲ, 2 ದಿವಸ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಅದು ಎಲ್ಲಿಯಾದರೂ ರೀಇನ್ಸ್ಟೇಟ್ ಮಾಡದೇ ಇದ್ದರೆ, ಚಾಲು ಮಾಡದೇ ಇದ್ದರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ವಿ ವಿಲ್ ಗೋ ದೇರ್. ನಾವು ಬೀಗ ಹಾಕ್ತೇವೆ ಅಲ್ಲಿ ಗೇಟಿಗೆ. ಒಬ್ಬ ಮನುಷ್ಯ ಇಲ್ಲ. ನಾವು ಹೋದ ಮೇಲೆ ಒಬ್ಬ ರಿಕ್ಷಾ ಡ್ರೈವರ್ ಬಂದ, ಏನು ಯಾನ್ ನೆಟ್ಟೆ ಎನ್ನ ಪುದರುಂಡ, ಈಗ ಬರ್ತೀನಿ. ಒಬ್ಬನಿಗೆ ಸಂಬಳ ಕೊಡ್ಲಿಕ್ಕೆ ಒಬ್ಬ 12 ಜನ 13 ಜನ ಎಂಪ್ಲಾಯೀಸ್ ಇರಬೇಕಲ್ಲ. ಮೆಲ್ಲ ಬಂದ ರಿಕ್ಷಾ ಡ್ರೈವರ್, ಇದಾನೆ ಬರ್ತೀನಿ, ನನಗೆ ಪರಿಚಯ ಇದೆ, ಎನ್ನ ಪುದರ್ ಬಾಡ್ದೇರಿ ತಿಂಗಳು 10 ಬಾರ್ ಸಂಬಳ ಕೊಡೋದು. ಯಾನ್ ಬೇಲಿದೆ ಹಿಂದಿನ ಗೇಟ್ನಲ್ಲಿ ಯಾರು ಹೌದು 13 ಕೆಲವರಿಗೆ ಅವರ ಸೋಷಿಯಲ್ ಮೀಡಿಯಾ ನೋಡುವವರು, ಇನ್ನು ಕೆಲವರದ್ದು ಮನೆಯಲ್ಲಿ ಕೆಲಸ ಮಾಡುವವರು. ದೀಸ್ ಥಿಂಗ್ಸ್ ಆರ್ ಗೋಯಿಂಗ್. ಸಂಬಂಧಿಕರು ಮತ್ತು ಈ ಥರ ಮೇಂಟೆನೆನ್ಸು. ಜನರೇಟರ್ ಕೇಳಿದರೆ ನೋ ಜನರೇಟರ್. ಅಲ್ಲಿ ಜನರೇಟರೇ ಇಲ್ಲ. ಮಧ್ಯದಲ್ಲಿ ಕರೆಂಟ್ ಹೋದರೆ ಪ್ಯೂರಿಫಿಕೇಶನ್ ಬೇಡವಾ? STP ಬೇಡವಾ? ಕ್ವಾಲಿಫೈಡ್ ಸ್ಟಾಫ್ ಇಲ್ಲ. ಒಬ್ಬಳು ಕೆಮಿಸ್ಟ್ರಿಯಲ್ಲಿ ಇದು ಲ್ಯಾಬಲ್ಲಿ ಇದ್ದವಳಿದ್ದಾಳೆ. ಎಷ್ಟು ತಿಂಗಳಾಯ್ತಮ್ಮ ಟೆಸ್ಟ್ ಮಾಡಿ? 2 ತಿಂಗಳಾಯ್ತು ಸರ್. ಇನ್ಪುಟೇ ಇಲ್ಲ. 1.5 ಕೋಟಿ ಒಂದು STP ಮೇಂಟೆನೆನ್ಸ್ಗೆ ಟೆಂಡರ್. 3 STP ಇದೆ. ಎಷ್ಟಾಯಿತು? 4.25 ಕೋಟಿ ಆಯಿತು. ಲೆಕ್ಕ ಕಮ್ಮಿ, ಲೆಕ್ಕ ಮಾಡೋದು ಹೋಗಲಿಲ್ವಾ ಕ್ಲಾಸಿಗೆ? 4.25 ಕೋಟಿ ಆಯಿತು. 3ಕ್ಕೆ 1 ಅವರಿಗೆ ಕೊಟ್ಟಿದ್ದಾರೆ. ಯಾರಿಗೆ? ಕಾವೂರು ಅವರಿಗೆ ಕೊಟ್ಟಿದ್ದಾರೆ. 4.25 ಕೋಟಿ ಆಯಿತು. ವಾಟ್ ಈಸ್ ದ ಡ್ಯೂಟಿ ಆಫ್ ದಿ ಮೇಂಟೆನೆನ್ಸ್? ಏನೆಲ್ಲ ಇದೆ? ಇಷ್ಟೆಲ್ಲ ಖರ್ಚು ಮಾಡಿ ಹೌದು, ಇಷ್ಟು ದುಡ್ಡು ಖರ್ಚು ಮಾಡಿ ಅಲ್ಲಿ ಉತ್ಪಾದನೆ ಆಗುವಂತಹ ಏನು 50 ಲಕ್ಷ ಲೀಟರ್ ನೀರನ್ನು ತೋಡಿಗೆ ಬಿಡೋದು. ಇದು ಸಾಧನೆ ನಿಮ್ಮದು?
ಇದು ಸಾಧನೆಯಾ? ಕೇಳಿದರೆ ಶುದ್ಧ ಇದೆ ಅಂತಾನೆ. ನಾವು ಹೋಗಿ ಚೆಕ್ ಮಾಡಿದೆವು, ಎಲ್ಲ ಪುಸ್ತಕ ನೋಡೋದು ಕರೆಕ್ಟ್ ಉಂಟು ರೀ ನೀರು ಅಂತ. ಎಂಟ್ರಿ ಕರೆಕ್ಟ್ ಉಂಟು. ನಾನು ಹೇಳೋದು ಯಾವುದಾದ್ರೂ ಸುಳ್ಳು ಹೇಳುವುದೇ ಇಲ್ಲ, ಅವಶ್ಯಕತೆಯೇ ಇಲ್ಲ, ರಾಜಕಾರಣ ಮಾಡೋದೇ ಇಲ್ಲ ಈ ವಿಚಾರದಲ್ಲಿ, ಖಂಡಿತವಾಗಿ ಮಾಡೋದಿಲ್ಲ. ನೀವು ನಮ್ಮ ಜೊತೆಲಿ ಬಂದರೆ ನಮ್ಮನ್ನು ರಿಪೋರ್ಟ್ ಕೊಂಡೋಗಿ ಆ್ಯಂಡ್ ಯು ವೆರಿಫೈ, ಫೋಟೋ ಕೊಂಡೋಗಿ ನೋಡಿಸಿ. ಪ್ರವೀಣ್ ಚಂದ್ರ ಆಳ್ವಾಗ ಮೀಟಿಂಗಲ್ಲಿ ಹೇಳಿದವಾಗ ನಾನಿದ್ದೆ. ಅವ್ರು ಹೇಳಿದರು, ನೋಡಿ ಯಾಕೆ ಅವಶ್ಯಕತೆ ಇದೆ ನಾವು ಇನ್ನೊಂದು ಸ್ಟೆಪ್ ಹೋಗಲಿಕ್ಕೆ, ಇದನ್ನು ಅಪ್ಗ್ರೇಡ್ ಮಾಡೋದು ಅಂದರೆ ನೇತ್ರಾವತಿ ನದಿಯ ನೀರೇ ಕಲುಷಿತಗೊಂಡಿದೆ. ಮೇಲಿಂದ ಬರುವ ನೀರೇ ಅದು ಬಂಟ್ವಾಳದಿಂದ ಎಲ್ಲ ಅರ್ಬನೈಸೇಷನ್ ಆಗಿದೆ. ಈಗ ಅಲ್ಲಿ ಕೂಡ ನೀರನ್ನು ಟ್ರೀಟ್ ಮಾಡಬೇಕು, STP ಮಾಡಬೇಕು ಅಂತ ಪುರಸಭೆಗಳಿಗೆಲ್ಲ ಹೇಳಿದ್ದಾರೆ. ಆಚೆಯಿಂದ ನೀರು ಇಲ್ಲಿ ಬರಬೇಕು, ಇಲ್ಲಿಂದ ನಾವು ನೀರನ್ನು ಎತ್ತಿಕೊಂಡು ಈಚೆ ಬರೋದು. ನದಿಗಳ ನೀರು ಕಲುಷಿತಗೊಂಡಿದೆ, ನೀವು ಜಾಗ್ರತೆ ಇರಬೇಕು. ಹಾಗಾಗಿ ಈಗ ಸರಿಯಾದ ಸಮಯ ಅಂತ ಹೇಳಿದರು. ಕೇಂದ್ರ ಸರ್ಕಾರದ್ದು ನಾನು ನಿಮಗೆ ರಿಪೋರ್ಟ್ ಕೊಟ್ಟಿದ್ದೇನೆ. ರಘು ಈ ರಿಪೋರ್ಟ್ ತಮಗೆ ವಾಟ್ ಈಸ್ ಸೇಸ್? ನೀರು ನೇತ್ರಾವತಿ ಇನ್ಕ್ಲೂಡಿಂಗ್ ನೇತ್ರಾವತಿ ನೀರು ಕಲುಷಿತಗೊಂಡಿದೆ ಅಂತ ಹೇಳಿದ್ದಾರೆ. ಇದನ್ನು ನಿಮಗೆ ನಾನು ನೆಕ್ಸ್ಟ್ ಪೇಜಿಗೆ ಹೋದರೆ ಸಿಗ್ತದೆ ನೋಡಿ. ಅದರಲ್ಲಿ ಏನು ಹೇಳಿದ್ದಾರೆ? ಕುಮಾರಧಾರ ಆ್ಯಂಡ್ ನೇತ್ರಾವತಿ ರಿವರ್ಸ್ ಆರ್ ಪೊಲ್ಯೂಟೆಡ್. ನೆಕ್ಸ್ಟ್ ಅದರಲ್ಲಿ ಆರ್ ಪೊಲ್ಯೂಟೆಡ್. ಇದು ನಾನು ಮನೆಯಿಂದ ತನ್ನ, ಅದು ನಾನು ರಿಪೋರ್ಟ್ ಮಾಡಿದ್ದ. ಇದು ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿ. ಹೇಳಿದ್ದನ್ನು ಪಾಸಿಟಿವ್ ಆಗಿ ತಗೊಂಡು ರಾಜಕಾರಣ ಮಾಡದೆ ಜನರ ಕೆಲಸ ಮಾಡೋದನ್ನು ಬಿಟ್ಟು ಬರೀ ರಾಜಕಾರಣ ಮಾಡೋದು ಸರಿಯಿಲ್ಲ. ಇನ್ನು ನಾನು ಮುಖ್ಯಮಂತ್ರಿಗೆ ಹೇಳಿದ್ದೇನೆ, ಸರ್ ನೀವು ಕುಡಿಯುವ ನೀರು ಶುದ್ಧ ಕೊಡಲಿಕ್ಕೆ ನೀವು ಸಹಾಯ ಮಾಡಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹ್ಯಾಸ್ ಅಗ್ರೀಡ್ ವಿತ್ ಅಸ್. ಬೆಂಗಳೂರಿನಲ್ಲಿ ಈ ಬಗ್ಗೆ ಸಭೆ ಕರೀತೀನಿ ಅತಿ ಬೇಗವಾಗಿ, ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ. ಆಫ್ಟರ್ 26th of January ಗಣರಾಜ್ಯೋತ್ಸವ ಮುಗಿದ ಕೂಡಲೇ ಇಲ್ಲಿ ಅಧಿಕಾರಿಗಳು ನಾವು ಹೋಗಿ ಕಾರ್ಪೊರೇಷನ್ ಕಮಿಷನರ್ ಮತ್ತು ಇವರು MRPಯಲ್ಲಿ ಇವ್ರನ್ನ ಕರೆಸಿ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ MLAಗಳನ್ನು ಸೇರಿಸಿ, MLA MP ಸೇರಿಸಿ ಒಂದು ಉನ್ನತ ಮಟ್ಟದ ಸಭೆಯನ್ನು ಮಾಡಬೇಕು ಅಂತ ಹೇಳಿದ್ದೇವೆ. ಮಂಜುನಾಥ್ ಭಂಡಾರಿ ಒಪ್ಪಿಕೊಂಡಿದ್ದಾರೆ, ನಾವೆಲ್ಲರೂ ಒಪ್ಕೊಂಡಿದ್ದೇವೆ. ಆ ಸಭೆ ನಡೆದು ಅಲ್ಲಿ ಇದರ ಬಗ್ಗೆ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ದಿ ಪ್ಯೂರಿಫಿಕೇಷನ್ ಆಫ್ ವಾಟರ್, ಶುದ್ಧ ಕುಡಿಯುವ ನೀರು, STPಗಳ ಮೇಂಟೆನೆನ್ಸು ಮಾಡಲಿಕ್ಕೆ ನಾವು ನಮ್ಮದೇ ಆದಂಥ ಪ್ರಯತ್ನಗಳನ್ನು ಮಾಡಿಸ್ತೇವೆ. ಇದಕ್ಕೆ ಬೇಕಾದಂಥ ಅನುದಾನ ಏನಾದರೂ ಬೇಕಾಗಿದ್ದರೆ ಅದನ್ನು ಸರ್ಕಾರ ಕೊಡಲಿಕ್ಕೆ ನಾನು ಈಗಾಗಲೇ ಸುರೇಶ್ ಅವರು ಅಂದರೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹತ್ರ ಈ ರಿಪೋರ್ಟನ್ನು PDF ಮೂಲಕ ಕಳಿಸಿ ಅವರ PS ಮೂಲಕ ಅವರ ಗಮನಕ್ಕೆ ತಂದು ತದನಂತರ ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರು ಹೇಳಿದ್ದಾರೆ, ಐವನ್ ಈ ಬಗ್ಗೆ ನಾನು ಪಾಸಿಟಿವ್ ಇಲ್ಲಿದ್ದೀನಿ, ಇಲ್ಲಿಯೇ ಬರ್ತೇನೆ ಅಂತ ಹೇಳಿದ್ದಾರೆ. ಐ ವಿಲ್ ಆಸ್ಕ್ ಹಿಮ್ ಟು ಕಮ್ ಡಿಸ್ಕಸ್ ವಿತ್ ಆಲ್ ದ ಮೆಂಬರ್ಸ್ ಇನ್ ಫ್ರಂಟ್ ಆಫ್ ದಿ ಅಫಿಷಿಯಲ್ಸ್. ಮುಚ್ಚಿಡುವಂಥದ್ದು ಪ್ರಶ್ನೆ ಇಲ್ಲ. ನಗರ ಪಾಲಿಕೆ ನೀರು ಶುದ್ಧೀಕರಣ ಮಾಡಿ ಅದನ್ನು ಕೊಡಬೇಕು. ಗುಡ್ ಟ್ರೀಟೆಡ್ ವಾಟರ್ ಶುಡ್ ಬಿ ಗಿವನ್ ಟು ಆಲ್ ದ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಬಿಕಾಸ್ ದೇ ಆರ್ ಪೇಯಿಂಗ್ ಟ್ಯಾಕ್ಸ್. ಹೆಚ್ಚು ಟ್ಯಾಕ್ಸ್ ಕೊಡ್ತಾರೆ, ಜನ ಪರವಾಗಿರ್ತಾರೆ. ಹಾಗಾಗಿ ಇದರಲ್ಲಿ ಯಾವುದೇ ರಾಜಕಾರಣಕ್ಕೆ ಇಲ್ಲದೆ ಈ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಪಿಯನ್ನು ತಮಗೆ ಕೊಡೋದಿಲ್ಲ. ಶುದ್ಧ ನೀರು ಕುಡಿಯುವವರೆಗೆ ನಾವು ಇಲ್ಲಿ ಬರೇ ಚರ್ಚೆ ಮಾಡಿ ಕಮೆಂಟ್ಸ್ ಮಾಡಲಿಕ್ಕೆ ಅಲ್ಲ, ಇದನ್ನು ಸರಿ ಮಾಡುವ ರೀತಿಯಲ್ಲಿ ನಮ್ಮ ಪ್ರಯತ್ನ ಇದೆ. ಅಪ್ಗ್ರೇಡ್ ಆಗಲೇಬೇಕು ವಾಟರ್ ಸಿಸ್ಟಮನ್ನು. ಇನ್ನೊಂದು ನಿಮ್ಮ ಗಮನಕ್ಕೆ ತರ್ತೀನಿ, ಜಲಶ್ರೀ. ಇಟ್ಸ್ ಎ ಸ್ಟೇಟ್ ಸೆಂಟ್ರಲ್ ಆ್ಯಂಡ್ ನಗರ ಪಾಲಿಕೆ ಕಾರ್ಪೊರೇಷನ್. ಅವರು 60%, 50% ಸೆಂಟ್ರಲ್, 40% ಸ್ಟೇಟ್ ಆ್ಯಂಡ್ 10% ಕಾರ್ಪೊರೇಷನ್. ನೀವು ನಗರದಲ್ಲಿ ಒಂದು ಸುತ್ತು ತೆಗಿಬೇಕು ನನ್ನ ಪರವಾಗಿ. ಹೋದಲ್ಲೆಲ್ಲ ಅಗಿದಾಕಿದ್ದಾರೆ. ನೀರು ಕೊಡಲಿಕ್ಕೆ ಅವರು 24 hours
24/7 ವಾಟರ್ ಕೊಡಲಿಕ್ಕೇ ಈ ಸ್ಕೀಮ್ ಇರೋದು. ಅವರ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಎಲ್ಲಿದೆ? ಎಷ್ಟು ಸಮಯ ಆಯಿತು? ನಾನು KDP ಪ್ರಶ್ನೆ ಮಾಡಿದ್ದೆ, ಯಾವಾಗ ಕೊಡ್ತೀರಾ, ನಿಮ್ಮ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಎಲ್ಲಿದೆ, ಯಾವಾಗ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಇವತ್ತು ನಾಳೆ ನಾಡ್ದು ಕುಂಟುತ್ತಾ ಇದ್ದಾರೆ. ಈ ಬಗ್ಗೆ ತಾವು ಒಂದು ಸಿಟಿ ರೌಂಡ್ ಹೋಗಬೇಕು, ಬೇಕಾದ್ರೆ ನಾನೇ ತಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಎಲ್ಲೆಲ್ಲಿ ಮೊನ್ನೆ ಮೊನ್ನೆ CM ಬರುವಾಗ ನೀವು ಕೇಳಬೇಕು, ನೀವು ಇವತ್ತಿಗೆ ಹೋಗಬೇಕು. ಮೊನ್ನೆ CM ಬರುವಾಗ ಫಾದರ್ ಮುಲ್ಲರ್ಸಿನ ಎದುರಿನ ಒಂದು ಪೈಪ್ ಕಟ್ಟಾಗಿದೆ. ನಾನು ಇದನ್ನು KDP ಎತ್ತಿದ್ದೆ, ತಾವೆಲ್ಲ ಇದ್ದೀರಿ. ಪರ್ಮನೆಂಟ್ ಒಂದು JCB ಮತ್ತು ಪರ್ಮನೆಂಟ್ ಒಂದು ಏನು ಲಾರಿ ಇಡುವಂಥ ಜಾಗ ಇದ್ದರೆ ಅದು ಫಾದರ್ ಮುಲ್ಲರ್ಸ್ ರಸ್ತೆಯಿಂದ ಕೋಟಿ ಚೆನ್ನೈ ಸರ್ಕಲ್ವರೆಗೆ ಅಂತ ಹೇಳಿದ್ದೆ, ತಮಗೆ ನೆನಪಿರ್ಬೋದು, ಖಾರವಾಗಿ ಹೇಳಿದ್ದೆ. ಮೊನ್ನೆ CM ಬಂದಾಗ ಅದಕ್ಕೆ ಲೇಪ್ ಹಾಕಿದ್ರು. ಅವರು ಹಿಂದೆ ಹೋಗಬೇಕಾದ್ರೆ ಮತ್ತೆ ನೀವು ಸೇಮ್ ಫ್ಲೋ. ಈಗ ಹೋಗ್ತಾ ಉಂಟು, ಬೆಳಿಗ್ಗೆ ನಾನು ಅದೇ ರಸ್ತೆಯಲ್ಲಿ ಬಂದೆ. ದಟ್ ಮೀನ್ಸ್ ಯುವರ್ ವರ್ಕಬಿಲಿಟಿ, ಪರ್ಫಾರ್ಮೆನ್ಸ್ ಆಫ್ ದ ವರ್ಕ್ ಈಸ್ ವೆರಿ ವೆರಿ ಪುವರ್. ಇದು ಯಾಕಾಗಿ? ಇಟ್ಸ್ ಎ ಚಾಲೆಂಜ್ ಫಾರ್ ದಿ ನ್ಯೂ ಕಮಿಷನರ್. ನಾನು ನನ್ನ ಹತ್ರ ಬಂದಾಗ ಹೇಳಿದ್ದೇನೆ, ನ್ಯೂ ಕಮಿಷನರ್ ಬಂದಾಗ ಅವರಿಗೆ 3 ವಿಚಾರ ಹೇಳಿದ್ದೇನೆ. ಒಂದು ಶುದ್ಧ ಕುಡಿಯುವ ನೀರು, ಜಲಶ್ರೀ, ಮತ್ತು 2019 ಏನು ಹಕ್ಕುಪತ್ರ ಕೊಟ್ಟಿತ್ತು, ಏನು ಅಲಾಟ್ಮೆಂಟ್ ಲೆಟರ್ ನಾವು ಕೊಟ್ಟಿತ್ತು, ಮನೆ ಕೊಡ್ತೇವೆ ಅಂತ, ಅದನ್ನು ರೀಇನ್ಸ್ಟೇಟ್ ಮಾಡಬೇಕು. ಶಕ್ತಿನಗರ ಯಾಕೆ ಕೊಡಲಿಲ್ಲ ಅಂತ ಆಗಬೇಕು. 2019 ನಾವೇ ಎಲ್ಲ ಇದ್ದು ನಗರ ಪಾಲಿಕೆ ಅವರಿಗೆ ಅಲಾಟ್ಮೆಂಟ್ ಲೆಟರ್ ಕೊಟ್ಟಿತ್ತು, ಮನೆ ಕೊಡ್ತೀವಿ ಅಂತ. ಸುಮಾರು 800 ಜನರ, ಎಸ್, ನಿಯರ್ಲಿ 800. ವೈ ಯು ಹ್ಯಾವ್ ನಾಟ್ ಗಿವನ್ ಈವನ್ ದಿಸ್ ಡೇ? ಯಾರ ಜವಾಬ್ದಾರಿ ಹೇಳಿ? ನನಗಿದು ನನ್ನ ಜವಾಬ್ದಾರಿ ಅಲ್ಲ, ನನಗೆ ಅದು ಬಿದ್ದು ಹೋಗಲಿಲ್ಲ, ಯಾರೇ ಬಡವರಿಲ್ಲ, ಮನೆ ಅಗತ್ಯ ಇಲ್ಲ ಅಂತ ಹೇಳಿ. ಎನಿ ಪ್ರಾಬ್ಲಮ್ ದಟ್ ಶುಡ್ ಹ್ಯಾವ್ ಬೀನ್ ಸಾರ್ಟೆಡ್ ಔಟ್ ಬೈ ದೆನ್ MLA, MP and city corporation. 45 ವರ್ಷದಿಂದಲೇ ಇದೆ. ನೀವು ಇಷ್ಟು ಲೇಟ್ ಆಗಿ ಯಾಕೆ ಒಂದು ಪ್ರಸ್ತಾಪವನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡಿದ್ದೀರಿ? ಪ್ರತಿ ಕೌನ್ಸಿಲ್ ನಲ್ಲಿ ನಾವು ಬಂದ್ರೆ ಸಹಿತ ಏನು ಆಗ್ತಾ ಇದೆಯೇನು? ನೀವೇ ಹೊಸ ಈಗ ಈ ರಿಪೋರ್ಟ್ ನಲ್ಲಿ ಏನು ಹೊಸದಾದ ಏನು ನೀವು ಹೇಳ್ತಾ ಇಲ್ಲ. ಹೌದು, ವಾಟ್ ಇಸ್ ಬಿನ್ ದೇರ್, ನೀವು ಇದು ಗೊತ್ತಿರೋ ವಿಚಾರನೇ. ಜವಾಬ್ದಾರಿ ಪ್ರತಿಪಕ್ಷವಾಗಿ ನಿಮ್ಮ ಸರ್ಕಾರ ಪ್ರತಿಪಕ್ಷವಾಗಿ ಸರ್ಕಾರ ಅಲ್ಲ, ಸರ್ಕಾರ ಬಂದದ್ದು 1 ವರ್ಷ 2023 ನಾವು ಮಾಡ್ತಾ ಇದ್ದೇವೆ. ಅದು ಬೇಡ ಅಂತಂದ್ರೆ ಅದು ಇನ್ಕ್ಲೂಡ್ ಅದು. ನಾವು ಪ್ರತಿಪಕ್ಷವಾಗಿ ಪ್ರತಿ ಕೌನ್ಸಿಲ್ ನಲ್ಲಿ ಸರಿ ಅಲ್ಲ, ಹಾಗಾದ್ರೆ ಅಲ್ಲಿ ಕೇಂದ್ರ ಸರ್ಕಾರ ಅವ್ರದ್ದು, ಕೇಂದ್ರ ಸೆಂಟ್ರಲ್, ರಾಜ್ಯ ಸರ್ಕಾರ ಅವರದ್ದು ಇದ್ದದ್ದು, ಅವರದ್ದೇ ಇದ್ದದ್ದು. ಅಲ್ಲ ರಾಘವರೇ, ಅಲ್ಲ ರಘುವರೇ, ಈಗ 1.5 ವರ್ಷ ಆಯ್ತು. ನೀವು ಕೂಡ ಕೇಳಬೇಕಿತ್ತಲ್ಲ, ಮಾಧ್ಯಮದಾಗಿ ನೀವು ಕೇಳಬೇಕಿತ್ತು, ನಿಮ್ಮ ಕೂಡ ಜವಾಬ್ದಾರಿ ಇತ್ತು. ಅಲ್ಲ ಈಗ ನಾವು ಪ್ರಶ್ನೆ ನೋಡಿ, ಕೊಡಿ ಒಂದು ನಿಮಿಷ ಇಲ್ರಿ ಇದಕ್ಕೆ ನಮ್ಗೆ ಜವಾಬ್ದಾರಿ. ಮಾಧ್ಯಮಗಳು ಏನು ಕೆಲಸ ಮಾಡಿದ್ರೆ ಅದು ಈಗಲ್ಲ 5 ವರ್ಷದಿಂದ ಹೇಳ್ತಾ ಇದೆ. ಅವರು ಪ್ರತಿಪಕ್ಷವಾಗಿ ಪ್ರತಿ ಕೌನ್ಸಿಲ್ಗೆ ನಾವು ಮಾತಾಡಿದ್ದೇವೆ. ಪ್ರತಿಪಕ್ಷವಾಗಿ ಪ್ರತಿ ಕೌನ್ಸಿಲ್ಗೆ ನಾವು ಮಾತಾಡಿದ್ದೇವೆ. ಸರಿ ಅಲ್ಲ, ಎಲ್ಲರ ಜವಾಬ್ದಾರಿ ಅದು. ನಮ್ದು ಎಷ್ಟು ಜವಾಬ್ದಾರಿ ಇದೆ ಅಷ್ಟೇ ಜವಾಬ್ದಾರಿ ಎಲ್ಲರಿಗಿದೆ. ನೋಡಿ ಈಗ ಇದು ಅಲ್ಲ, ಅವರ ಪ್ರಶ್ನೆ ನೋಡಿ, ರಾಘವರು ತಾವೊಂದು ಪ್ರಶ್ನೆ ಇಟ್ಟಿದ್ದೀರಿ, ಇದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದಿರಿ. ಇಲ್ಲಿ ನೋಡಿ, ಸ್ಥಳೀಯವಾಗಿ ಮಹಾನಗರ ಪಾಲಿಕೆ ಸಾರ್ವಜನಿಕ ಮೂಲಭೂತ ಸೌಕರ್ಯ ಕೊಡುವಂತಹ ಕಾರ್ಯಕ್ರಮಗಳನ್ನು ಮಾಡೋದು ಸ್ಥಳೀಯ ಮಹಾನಗರ ಪಾಲಿಕೆ. ಇದು ಮಹಾನಗರ ಪಾಲಿಕೆಯ ಕರ್ತವ್ಯ. ಇದು ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಕೋಆರ್ಡಿನೇಷನ್ ಇರೋದು ಗ್ರಾಂಟ್ ನೋಡಿ, ಬಿಜೆಪಿಯ ಮಹಾನಗರ ಪಾಲಿಕೆ ಸದಸ್ಯರು 50% ಸದಸ್ಯರು ಪ್ರತಿ ಸಭೆಯಲ್ಲಿ ಈ ಪ್ರಶ್ನೆ ಎತ್ತಾ ಇದ್ದಾರೆ. ತಮ್ಗೆ ಗೊತ್ತುಂಟು,
ಬಿಜೆಪಿ ಸದಸ್ಯರೇ ಸುರತ್ಕಲ್ ಭಾಗದಲ್ಲಿ ಹೆಚ್ಚಿರುವುದು. ಪ್ರತಿ ಸಭೆಯಲ್ಲಿ ಎತ್ತಾ ಇದ್ದಾರೆ. ಯಾಕೆ ಇದನ್ನು ಅವರು ಪರಿಹಾರ ಮಾಡಲಿಲ್ಲ? ಈಗ ನಾವು ದಾಖಲೆ ಸಮೇತ ಕೊಟ್ಟಿದ್ದೇವೆ, ದಾಖಲೆ ಸಮೇತ ನಾವು ಕೊಟ್ಟಿದ್ದೇವೆ. SDPI ವೆಟ್ವೆಲ್ ಸರ್ಕಾರದ ಜವಾಬ್ದಾರಿ ಅಲ್ಲ. ಮಹಾನಗರ ಪಾಲಿಕೆ ಅಂದ್ರೆ ಮೇಯರ್, ಕಮಿಷನರ್, ಮೇಯರ್ ಜವಾಬ್ದಾರಿ. ಆಡಳಿತ ಮಾಡುದು ಯಾರು? ಆಡಳಿತ ಮಾಡುದು ಯಾರು? ಆಡಳಿತ ಮಾಡುದು ಯಾರು? ಆಡಳಿತ ಮಾಡೋರು ಯಾರು? ಆಡಳಿತ ಯಾರು? ಸರ್ಕಾರ ನಾವು ಕೇಳಬೇಕಲ್ಲ. ನೋಡಿ, ಈಗ ಜಲಸಿರಿಯಲ್ಲಿ ನಾವು ಮೊನ್ನೆ ಹೇಳಿದೆವು, ಮೊನ್ನೆ ರಾಘವರೇ ಮೊನ್ನಿನ ಸಾಮಾನ್ಯ ಸಭೆಯಲ್ಲಿ ಒಂದು ಪ್ರಶ್ನೆ ಇಟ್ಟಿದ್ದೆವು. ಇಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಕಣ್ಣೂರಲ್ಲಿ ನಾವು ಪ್ರೊಜೆಕ್ಟ್ ಮಾಡಲಿಕ್ಕೆ ಒಂದು ಪ್ಲಾನ್ ಮಾಡಿದ್ದೇವೆ. ಅದಕ್ಕೆ 70 ಕೋಟಿ ರೂಪಾಯಿ ಬೇಕು. ಅದಕ್ಕೆ ನಾವು ಮೇಯರ್ ಹತ್ರ ಅಲ್ಲಿ ಹೇಳಿದೆವು, ನಾವೆಲ್ಲ ಒಂದು ನಿಯೋಗ ಹೋಗಿ ಮುಖ್ಯಮಂತ್ರಿ ಹತ್ರ ಮಾತಾಡುವ. ಅಲ್ಲಿ ಒಂದು ಪ್ಲಾಂಟ್ ಆದ್ರೆ ಪಡೀಲ್ ಪಣಂಬೂರಿಗೆ ಆಗ್ತದೆ, ನೀರು ಫ್ರೆಶ್ ನೀರು ಬರ್ತದೆ. ಯಾವುದಕ್ಕೂ ಒಂದು ಸ್ಪಂದನೆ ಇಲ್ಲ. SDPI ವೆಟ್ವೆಲ್ ಕೇಳುವವರೇ ಇಲ್ಲ. ಮೇಂಟೆನೆನ್ಸ್ ಇಷ್ಟು ಇಂಜಿನಿಯರ್ಸ್ ಇದ್ದಾರಲ್ಲ, ಮೇಯರ್ ಆಡಳಿತ ಮಾಡ್ತಾ ಇದ್ದಾರಲ್ಲ, ವರ್ಷ ಕಮಿಟಿ ಚೇರ್ಮನ್ ಇದ್ದಾರಲ್ಲ, ಅವರ ಜವಾಬ್ದಾರಿ ಅಲ್ಲ. ಮಹಾನಗರ ಪಾಲಿಕೆಯ ಜವಾಬ್ದಾರಿ, ಅದು ಸರ್ಕಾರದ ಜವಾಬ್ದಾರಿ ಅಲ್ಲ. ಪ್ರತಿ ವರ್ಷ ಪ್ರತಿ ಕೌನ್ಸಿಲ್ ನಲ್ಲಿ ನಾವು ಮಾತಾಡ್ತಿದ್ದೇವೆ. ಅದೇ ಇದು. ನಮ್ಮ ಸರ್ಕಾರ ಈಗ ಅವರ ಯಾರು ಆಡಳಿತ ಪಕ್ಷದವರು ಗಂಭೀರವಾಗಿ ಪರಿಗಣಿಸಿಲ್ಲ. ನೀವು ಏನ್ ಮಾಡಿದ್ರಿ? ಈಗ ಮಾಡ್ತಾ ಇದ್ದೀವಲ್ಲ. 5 ವರ್ಷ ಕಾಯ್ದಿರಿ ನೀವು. 5 ವರ್ಷ ಕಾಯ್ಲಿಲ್ಲ. ನಾವು ಅವಕಾಶ ಕೊಟ್ಟಿದ್ದೇವೆ. ಈಗ ಅಲ್ಲ ನಮ್ಮ ಸರ್ಕಾರ ಬಂದ ನಂತರ ನಾವು ನಿಯೋಗವನ್ನು ಕರ್ಕೊಂಡು ನೀವು 5 ವರ್ಷ ಕಾಯಲಿಲ್ಲ ಅಂತಿಲ್ಲ. ಸಿದ್ದರಾಮಯ್ಯ ಅವರು ಪ್ರತಿಪಕ್ಷ ನಾಯಕರಾಗಿ ಪಚ್ಚನಾಡಿ ದುರಂತ ಸಂದರ್ಭ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಈ ಅಲ್ಲಿಯ ನೀರು ಮರವೂರಿಗೆ ಸೇರುವ ಬಗ್ಗೆ ಅವತ್ತೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಈಗ 5 ವರ್ಷ ಆಯ್ತಲ್ಲ, ನೀವು ಈಗಲೂ ಅದೇ ನೀವು ಹೋಗ್ತಾ ಇದೆ ಅಲ್ವಾ? ಅಲ್ಲ, ಒಂದ್ ನಿಮಿಷ. ಸಿದ್ದರಾಮಯ್ಯ ಸ್ಪಾಟ್ ವಿಸಿಟ್ ಮಾಡುವಾಗಲೇ ಅವ್ರು ಹೇಳಿ, ಒಂದ್ ನಿಮಿಷ, ಮುಖ್ಯಮಂತ್ರಿ ಇದ್ದ ಅವರಾಗ ಪ್ರತಿಪಕ್ಷ ನಾಯಕರು ಅಲ್ಲಿ ವಿಸಿಟ್ ಮಾಡಿದ್ದಾರೆ, ನೋಡಿದ್ದಾರೆ ಮರವರಿಗೆ ಈ ನೀರು ಹೋಗ್ತಾ ಇದೆ, ಇಲ್ಲಿದ್ದು ಕಲುಷಿತ ನೀರು ಹೋಗ್ತದೆ, ಅದನ್ನು ಪರಿಶೀಲನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. 5 ವರ್ಷ ಆಯ್ತಲ್ಲ, ಪ್ರತಿಪಕ್ಷ ನೀವೇನು ಮಾಡಿದೀರಿ? ಪ್ರವೀಣ್, ಆ ನೀರು ಇವತ್ತು ಹೋಗ್ತಾ ಇದೆ ಅಲ್ವಾ ನದಿಗೆ? ಈಗ ಸೆಂಟ್ರಲ್ ಗವರ್ಮೆಂಟಿನ ಸಂಸ್ಥೆ ನೇತ್ರಾವತಿ ನದಿಯೇ ಕಲುಷಿತ ಆಗಿದೆ ಅಂತ ಹೇಳ್ತೇವೆ. ನಾವು ನೇತ್ರಾವತಿ ನದಿಯನ್ನು ಕುಡಿಯುವಂತದ್ದು, ಅಲ್ಲಿ STPN ಹಾಕ್ಬೇಕಂತ ನಗರಸಭೆಗಳಿಗೆ ಆರ್ಡರ್ಸ್ ಆಗಿದೆ. ಈಗ ಯಾರ್ದು ನಾವು ಈಗ ಇದನ್ನು ಗಂಭೀರವಾಗಿ ತೆಗೊಳ್ತೇವೆ. ಒಂದ್ ನಿಮಿಷ ಸರ್, ನಿಮ್ಮ ಮಾಧ್ಯಮದಲ್ಲಿ 1 ತಿಂಗಳ ಮುಂಚೆ ಬಂದಂತದ್ದು 15 ನದಿಗಳಲ್ಲಿ ಬಹಳ ದಿವಸ ಬರ್ತಾ ಇತ್ತು. ನಿಮಗೀಗ ಯಾರು ಬಂದಿದ್ದಾರೆ ನೀವು ಪ್ರತಿ ಕೌನ್ಸಿಲ್ ಕೋಟ್ಯಾನ್ರೆ ಇದರಲ್ಲಿ ರಾಜಕೀಯ ಇಲ್ಲ. ನೀವೆಲ್ಲ ಸೇರಿ ಇದನ್ನು ಸರಿ ಮಾಡುವ. ನೀವು ಸಹ ನಮ್ಮೊಟ್ಟಿಗೆ ಬೇಕು. ನಾಳೆ ನಾವು ಒಟ್ಟಿಗೆ ಹೋಗಿ ನೋಡುವ. ನೀವೆಲ್ಲ ಸೇರಿ ಇದನ್ನು ನಿಮ್ಮ ಸಲಹೆ ಸಹ ಬೇಕು. ನೀವು ಅಲ್ಲಿ ಬಂದ್ರೆ, ಸ್ಪಾಟ್ಗೆ ಬಂದ್ರೆ ಗೊತ್ತಾಗ್ತದೆ ನಿಮಗೆ 5 ವರ್ಷದಲ್ಲಿ ಏನು ನೋಡಿ. ಅದಲ್ಲದೆ ಈ SDPI ವೆಟ್ವೆಲ್ ಮೇಂಟೆನೆನ್ಸ್ಗೆ ಫಂಡ್ ಉಂಟು. ಆ ಫಂಡ್ ಕಂಪ್ಲೀಟ್ ಇವರು ಅಲ್ಲಿ ರಿಲೀಸ್ ಆಗ್ತಾ ಉಂಟು, ಕೆಲಸ ಆಗ್ತಾ ಇಲ್ಲ. ದಾಖಲೆ ಸಮೇತ ನಾವು ಕೊಟ್ಟಿದ್ದೇವೆ. ಹೌದು, 3 ಒಂದು ಕಾವು 22 ಎಲ್ಲ. ಅಯ್ಯೋ, ವೆಟ್ವೆಲ್ ಹೋಗುದೇ ಬೇಡ, ನೀವು ವಾಸನೆ ಬಿಡ್ತಾರೆ ನಿಮ್ಗೆ ಇದಾಕಿ ಹೋಗ್ಬೇಕು ಮುಖಕ್ಕೆ. ಸರ್ ನೋಡಿ, ಈಗ ನಾವು ಈ 17 ಕಲುಷಿತ ನೀರಿನ ನದಿಗಳಲ್ಲಿ ನೇತ್ರಾವತಿ ನದಿ ಒಂದು. ನಾವು ಈಗ ಮೊದಲಿದ್ದು ಈಗ ರಾ ವಾಟರ್, ಈಗ ನಾವು ಏನು ಹೇಳೋದಂದ್ರೆ, ನಾವು ಇದರಲ್ಲಿ ರಾಜಕೀಯ ಅಲ್ಲ, ಈ ಕಲುಷಿತ ನೀರಿನಿಂದ ನಾವು ಫಿಲ್ಟರ್ ಮಾಡಿ ಕೊಡುವಂಥದ್ದು, ಕೆಲವು ಪ್ರೈಮರಿ ಫಿಲ್ಟರ್ ಆಗಿ ಬರುವಂಥದ್ದು, ಅದರ ಬಗ್ಗೆ ಚಿಂತನೆ ಮಾಡಿ ನಾವು ಫಿಲ್ಟರ್ ಅಪ್ಗ್ರೇಡ್ ಮಾಡುವ. ತಿಂಗಳಿಂದ ಈ ಬಗ್ಗೆ ನೀವು ಪ್ರತಿಪಕ್ಷವಾಗಿ ನೀವು ಹೇಳ್ತಾ ಇದ್ದೀರಿ. ಆಡಳಿತ ಪಕ್ಷದಿಂದ ಯಾವುದೇ ಆಕ್ಷನ್ ಆಗ್ತಾ ಇಲ್ವಾ? ಇದಕ್ಕೆ ಅದರ ಬಗ್ಗೆ ನಮ್ಮದು ತೀವ್ರ ಹೋರಾಟ ಇದೆ. ನಾವು ನಮ್ಮ ಕೆಲಸ ಮಾಡ್ತೇವೆ, ಬಟ್ ಜನರ ಗಮನಕ್ಕೂ ತರಬೇಕಲ್ಲ. ನಾವು ಇಂಥದ್ದು ಈ ಥರ ಮೇಂಟೈನ್ ಮಾಡ್ತಾರೆ, ಈ ರೀತಿ ಆಡಳಿತ ಮಾಡ್ತಾರೆ, ಆಡಳಿತ ವೈಫಲ್ಯ ಇದೆ BJPದ್ದು ಈಗ ಪ್ರಸ್ತುತ ನಡೆಸುವಂಥದ್ದು, ನಾವು ಜನರ ಗಮನಕ್ಕೂ ತರಬೇಕಲ್ವಾ. ಅದು ಹೇಳಿ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾನು ಹೇಳಿದಲ್ವಾ, ನಾವು ನಮ್ಮ ಕೆಲಸನೂ ಮಾಡ್ತಾ ಇದ್ದೀವಿ. I said we will organize a meeting in Bangalore. ಅದಕ್ಕೆ ಬರ್ತೀವಿ. ಅಲ್ಲ, ಹೋರಾಟ ಅಂದರೆ ಸರಿ ಮಾಡಿಸ್ಲಿಕ್ಕೆ ತಾನೆ, ಬೇರೆ ಏನಿಲ್ಲ. MRPL ಅವರಿಗೆ ನಾನು ಮಾತಾಡಿದ್ದೀನಿ. ಅವ್ರು ಹೇಳಿದ್ದಾರೆ, ಇಫ್ ಇಟ್ ಇಸ್ ಕಮ್ ಶಂಕದಿಂದ ಬಂದರೆ ನೀರು ತಾನೆ, ಬಂದದ್ದು ಮಾತ್ರ ತೀರ್ಥ. ಹಾಗೆ ಯು ಆಸ್ಕ್ ದ ಗವರ್ಮೆಂಟ್ ಟು ಟಾಕ್ ಟು ಹರ್. ನೀವು ಸತ್ಯ ಶೋಧನಾ ಸಮಿತಿಯವರು ಹೋಗಿದ್ರಲ್ಲ, ಸಂದರ್ಭದಲ್ಲಿ ನೀವು ಮೆನ್ಷನ್ ಮಾಡಿ
ವಾಸಿಸುತ್ತಿರುವ ಅನೇಕ ರೋಗಗಳಿಂದ ಯಾವ ರೋಗಗಳು ಬಂದಿವೆ ಅಥವಾ ಯಾರಿಗೆ ಡೆಂಗು, ಸ್ಕಿನ್ ಡಿಸೀಸ್, ಬ್ರೀದಿಂಗ್ ಪ್ರಾಬ್ಲಮ್, ಮಕ್ಕಳಲ್ಲಿ ಇದು ಇನ್ನೊಂದು ಅಂಗವಿಕಲತೆ, ಹೌದು, ಎಲ್ಲ ವೆಟ್ವೆಲ್ಗಳಲ್ಲಿ ನವೀನ್ ಮಾತಾಡಿದರು. ಎಷ್ಟು ಜನ ಹಾಸ್ಪಿಟಲಲ್ಲಿ ಇದ್ದಾರೆ ಅದು ನನಗೆ ಸರಿಯಾಗಿ ಗೊತ್ತಿರಲಿಲ್ಲ, ನನಗೆ ಮಾಡ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಬರೀಲಿಲ್ಲ. ನನಗೆ ನೀವು ಹುಡುಕ್ತೀರಿ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಸ್ಟ್ಯಾಟಿಸ್ಟಿಕ್ಸ್ ಹಾಕಿಲ್ಲ. ನಾನು ಹೇಳಿದೆ ಅದು ಹಾಕಿದರೆ ನಾವು ಸಿಕ್ಕಿಬಿಡ್ತೀವಿ ಅಂದರೆ No, we'll give some more things. ಇದರಲ್ಲಿ ಒಟ್ಟಾರೆ ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕ ರೋಗಗಳು ಬರ್ತದೆ, ಅದು ನೀರಿನಿಂದ ಬರ್ತದೆ. It's a government meeting. MLAs, MP, ಮೇಯರ್, ಕಮಿಷನರು ಎಲ್ಲರಿಗೆ ನಾವು MP ಬೇಕೇ ಬೇಕು. MP should have been acted upon ಈ ಸಮಯದಲ್ಲಿ. ನಾನು ಇದು ಬಂದ ಕೂಡಲೇ MRPL ಜೊತೆ ಮಾತಾಡಿದರೆ ಈಗಾಗಲೇ ಆಗಿ ಹೋಗೋದು. ಅವ್ರ ದುಡ್ಡಿದೆ, 3000 crores ಇದೆ. ಇದಕ್ಕೆ ಬೇಕಾಗೋದು 300 to 400 crores ಆಸ್ ಪರ್ ದಿ ಜಯಪ್ರಕಾಶ್ ಯಾರು ಕನ್ಸಲ್ಟೆಂಟ್ ಹೇಳಿದರು, ಕುಡ್ಸೆಂಪ್ ಅವರು. ಇದಕ್ಕೆ ಬೇಕಾಗೋದು 250 300 ಕೋಟಿ ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ಅದು ನೀವು ಇವತ್ತು ಹೋದರೆ ಗೊತ್ತಾಗ್ತದೆ, ಮೊನ್ನೆ ಹೋಗುವಾಗಲೇ ಗೊತ್ತಾಯ್ತು. ಎಲ್ಲ ರಿಕ್ಷಾ ಡ್ರೈವರ್ ಬಂದ ಮಾರೆ, ಇವಲ್ಲಿಯ ಮೂಲು ಅಂತ ಕೇಳಿದೆ, ಅವು ಇದು ಬರಲಾಗದು ಬತ್ತ ಆಯ್ತು. ಹೆಂಗಿದೆ ಪೌರ ಬಂಡೇರಿ, ಅರ್ಜೆಂಟ್ ಪೌರ ಬಂಡೇರಿ, ಅರ್ಜೆಂಟ್ ಪೌರ ಇದೇ ಮೂಲ ಬರೋಡು ಸಂಬಳ ಪತ್ತಮ ಪತ್ತನಿ. ಮಿಕ್ಸಿಂಗ್ ಲಿಂಕ್ಸ್ ಅಂದರೆ STPಗೆ ಇದು ನಿಮ್ಮ ವೆಟ್ವೆಲ್ಗೆ ಬಂದು STPಗೆ ಹೋಗಬೇಕಾಗಿತ್ತು ಟು ಪ್ಯೂರಿಫೈ ಮಾಡಲಿಕ್ಕೆ. ವೆಟ್ವೆಲ್ಲೇ ಫೇಲ್ಯೂರ್ ಆದ ಕೂಡಲೇ ವೆಟ್ವೆಲ್ಲನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಅಲ್ಲಿ ನೀರು ಬರೋದು STPಗೆ ಹೋಗೋದೇ ಇಲ್ಲ. ಅದು ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಫೈಂಡ್ ಔಟ್ ಮಾಡಿ ಎಷ್ಟೆಲ್ಲ ಕಾಲುವೆ ಇದೆ ಅದೆಲ್ಲ ಹೋಗ್ತು. ಮೊನ್ನೆ ಇಲ್ಲಿ ಶಿವಭಾಗಲ್ಲೆಲ್ಲ ಕೊಡಿಯಾಲ್ ಬೈಲಿನಲ್ಲಿ ಮಳೆ ಬಂದಾಗ ಒಂದು ನೀರು ಬಂದು ಮನೆ ಬಿತ್ತು ನೋಡಿ, ಕೊಡಿಯಾಲ್ ಬೈಲಲ್ಲಿ. ಆ ಮನೆ ಹತ್ರ ಹೋಗಿ ನೋಡಿದರೆ ನಿಂತರೆ ಗೊತ್ತಾಗ್ತದೆ ಹೇಗಿದೆ ತೋಡು ಅಂತ. ಹಾಂ, ಎಲ್ಲಿವರೆಗೆ ಹೇಳಬೇಕಾ? ಮುಂದೆ ಒಂದು ಹೇಳಬೇಕಾ? ಒಂದು ಮಾತು ನನ್ನ ಹತ್ರ ಒಬ್ಬ ಇಂಜಿನಿಯರ್ ಹೇಳಿದರು, ಸರ್ ಹೌದು ಮಿಸ್ಸಿಂಗ್ ಲಿಂಕ್ ಇದೆ ನಮ್ಮಲ್ಲಿ. ಒಂದು ಏನು ಮಜಿಲಾ ಅಂತ ಒಂದು ಊರಿದೆ, ನಮ್ಮ ಮನೆಯ ಸ್ವಲ್ಪ ಅಲ್ಲಿ ಎಲ್ಲ ಗದ್ದೆಗಳಲ್ಲಿ ಇದು ನೀರು ತುಂಬುತ್ತದೆ. ಹಿಂದೆ ಕೃಷಿ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ ಪೈಪ್ ಉಂಟು ಒಳಗೆ ನೀರು ಇದು ಮಣ್ಣು ಮಾತ್ರ ಹಾಕಿದ್ದಾರೆ, ಒಳಗೆ ಪೈಪೇ ಇಲ್ಲ ಅಂತ. ಮ್ಯಾನ್ಯುವಲ್ ಉಂಟು, ಪೈಪ್ ಇಲ್ಲ. ಸಿ ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್ ಆನ್ ದಟ್, ಬಟ್ ಅಂಥದ್ದು ಇದೆ ಅಲ್ವಾ? ಅದನ್ನು ಅಂದರೆ ಏನು? ಯು ಆರ್ ಓನ್ಲಿ ಕಂಟ್ರೋಲಿಂಗ್ ದಿ ಕಮಿಷನರ್? ನೋ, ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಹಿಡಿದು ಇದನ್ನು ಸೆಟ್ ರೈಟ್ ಮಾಡಲಿಕ್ಕೆ, ಇಂಥದ್ದನ್ನು ಗಮನಕ್ಕೆ ತರಲಿಕ್ಕೆ. ಹಾಗಾಗಿ ನಾವು ವಿ ಆರ್ ಡೂಯಿಂಗ್ ದಿ ಪಾರ್ಟ್ ಆಫ್ ಅವರ್ ಜಾಬ್. ನಮಗೂ ಕೂಡ ಜವಾಬ್ದಾರಿ ಇದೆ, ನಾವು ಮಾಡ್ತಾ ಇದ್ದೀವಿ. ನೀವು ಸಹಕಾರ ಮಾಡಿ. ದಿಸ್ ವಿಲ್ ಬಿ ಸೆಟ್ ರೈಟ್ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕು. ಐ ವಿಲ್ ಸಿ ದ್ಯಾಟ್ ದಿ ಗೌರ್ಮೆಂಟ್ ವಿಲ್ ಗಿವ್ ಫೈನಾನ್ಸ್ ಆ್ಯಂಡ್ ಫೈಂಡ್ ಎ ಸೊಲ್ಯೂಷನ್. ಸರ್ಕಾರದ ಕಾರ್ಯಕ್ರಮ DC-ಗೆ ಕೇಳಬೇಕು ಯಾಕೆ ಬರಲಿಲ್ಲ ಅಂತ. ಯು ಹ್ಯಾವ್ ಟು ಆಸ್ಕ್ ದಿ ಇನ್ಚಾರ್ಜ್ ಮಿನಿಸ್ಟರ್ ಆ್ಯಂಡ್ ದ DC, ನಾಟ್ ಮೀ. ಯು ಆರ್ ಅಪ್ರೋಚಿಂಗ್ ಎ ರಾಂಗ್ ಪರ್ಸನ್. ನನ್ನ ಮನೆಗೆ ಬರೋದು ಶೆಡ್ಯೂಲ್ಡ್ ಪ್ರೋಗ್ರಾಮ್ ಇತ್ತು, ಇದೇನು ಅನ್ಶೆಡ್ಯೂಲ್ಡ್ ಅಲ್ಲ, ಇಟ್ ಇಸ್ ಶೆಡ್ಯೂಲ್ಡ್ ಪ್ರೋಗ್ರಾಮ್. ಯಾಕೆ ಬರಲಿಲ್ಲ ಅಂತ ನೀವು DC ಕೇಳಿದರೆ ಯು ವಿಲ್ ಫೈಂಡ್ ದಿ ಆನ್ಸರ್. ಥ್ಯಾಂಕ್ ಯು. DC ಹತ್ರ ಕೇಳಿ ಉತ್ತರ ಸಿಗ್ತದೆ, ಗೌರ್ಮೆಂಟ್ ಕೇಳಿ ಉತ್ತರ ಸಿಗ್ತದೆ, DC ಕೇಳಿದರೆ ಮುಗ್ದದು ಅಲ್ಲ. ಹಾಗೆ ಹೇಳಬಾರ್ದು. ಸರ್ಕಾರದ ಕಾರ್ಯಕ್ರಮ ಮಾಡಲಿಕ್ಕೆ ಅದಕ್ಕೆ ರೂಲ್ಸ್ ಇದೆ, ಯಾರು ಮಾಡಬೇಕು, ಯಾರು ಹೇಳಬೇಕು, ಯಾರು ಕರ್ಕೊಂಡು. ಇಸ್ ಅ ಪ್ರೋಟೋಕಾಲ್. CM ಹಾಗೆ ಕರ್ಕೊಂಡು ಹೋಗ್ಲಿ ಬರ್ತದೆ. Even I am also telling that he should have been taken by DC to the particular program. ಯಾಕೆ ಬೇಡ ಅಂತ